ಮಹಾಪೂಜೆಯನ್ನು ಸಾವಂತಪುರ ಸೀಮೆಯ ಸಮಸ್ತ ಶ್ರಾವಕಿಯರು ಇವತ್ತು ನೆರವೇರಿಸ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಮಂಗಲವಾಗಲಿ ಅಂಥೇಳಿ ಶುಭ ಹಾರೈಸ್ತೀವಿ. ಹಾಗೆ ಇವತ್ತಿನ ಅಲಂಕಾರ ಹಾಗೆ ನೈವೇದ್ಯ ಪೂಜಾ ಸೇವಾರ್ಥದಾರರಿಗೆಲ್ಲರಿಗೂ ಮಂಗಲವಾಗಲಿ ಅಂಥೇಳಿ ಶುಭ ಹಾರೈಸಿ ಇವತ್ತಿನ ಪೂಜೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಯಾವಾಗ ಭಗವಂತನ ಜನ್ಮ ಆಗ್ತದೆ, ಜನ್ಮ ಆದ ತಕ್ಷಣ ಸೌಧರ್ಮೇಂದ್ರ ಭಗವಂತನ ಬಾಲಕನನ್ನು ತೆಗೆದುಕೊಂಡು ಹೋಗಿ ಐರಾವತ ಆನೆಯ ಮೇಲೆ ಕುಳಿತುಕೊಂಡು ಅಲ್ಲಿಂದ ಸುಮೇರು ಪರ್ವತದ ಪಾಂಡುಕ ಶಿಲೆಯಲ್ಲಿರ್ತಕ್ಕಂಥ ಚಂದ್ರಕಾಂತ ಶಿಲೆ ಮೇಲೆ ಸ್ಥಾಪನೆ ಮಾಡಿ, ಪಾಂಡುಕವನದ ಚಂದ್ರಕಾಂತ ಶಿಲೆ ಮೇಲೆ ಸ್ಥಾಪನೆ ಮಾಡಿ ಭಗವಂತನಿಗೆ ಕ್ಷೀರ ಸಮುದ್ರದಿಂದ ತಂದಿರತಕ್ಕಂಥ ಜಲದಿಂದ ಅಭಿಷೇಕ ಮಾಡಿದರು ಅಂತ ತಿಳಿಸ್ತಾರೆ. ಎಷ್ಟು ಕಲಶದಿಂದ ಅಭಿಷೇಕ ಮಾಡ್ತಾರೆ? 1008 ಕಲಶಗಳಿಂದ ಅಭಿಷೇಕ ಮಾಡಿದರು ಅಂತ ಹೇಳ್ತಾರೆ. ಆ ಕಲಶಗಳು ಒಂದೊಂದು ತುಂಬ ದೊಡ್ಡದಿತ್ತಂತೆ. ಆದಿನಾಥ ಸ್ವಾಮಿ 500 ಬಿಲ್ಲು ಎತ್ತರ ಇದ್ರು ಅಂತ ತಿಳಿಸ್ತಾರೆ. ಅವ್ರ ಶರೀರದ ಎತ್ತರ ಎಷ್ಟಿತ್ತು? 500 ಬಿಲ್ಲು ಎತ್ತರ. ಒಂದು ಬಿಲ್ಲು ಎತ್ತರ ಅಂತ ಹೇಳಿದ್ರೆ 7 ಮೊಳ ಅಂತ ಹೇಳಿ ಅಷ್ಟು ದೊಡ್ಡದು. ಅದಕ್ಕೆ 7 ಮೊಳ ಇಂಟು 500 ಅಷ್ಟು ಎತ್ತರ ಅವರಿದ್ರು ಅಂತ ಹೇಳಿ ತಿಳಿಸ್ತಾರೆ. ಅಷ್ಟು ದೊಡ್ಡ ಸ್ವಾಮಿಗೆ ಅವಾಗಿನ ಕಾಲದಲ್ಲಿ ಜನರು ಎತ್ತರ ಇದ್ರು. ಮತ್ತೆ ಕಾಲದ ಈ ಪ್ರಭಾವದಿಂದ ಯಾವಾಗ ಅವಸರ್ಪಿಣಿ ಕಾಲ ಬರ್ತದೆ ಅವಾಗ ಎಲ್ಲವೂ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ. ಹಾಗೇನೆ ಅವಾಗಿನ 500 ಬಿಲ್ಲು ಎತ್ತರ ಇದ್ದಿರ್ತಕ್ಕಂಥ ಆದಿನಾಥ ಸ್ವಾಮಿ ಮಹಾವೀರ ಸ್ವಾಮಿ ಕಾಲಕ್ಕೆ 7 ಮೊಳದ ಎತ್ತರಕ್ಕೆ ಮಹಾವೀರ ಸ್ವಾಮಿಯವರು ಬರ್ತಾರೆ. ಹೀಗೆ ಆ ಒಂದು ಎಲ್ಲವೂ ಕೂಡ ಕ್ಷೀಣ ಆಗ್ತಾ ಕಮ್ಮಿ ಆಗ್ತಾ ಬರ್ತದೆ. ಈಗ ನಾವೆಲ್ಲರೂ ಕೂಡ 5 ಮೊಳದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ತಿಳಿಸ್ತಾರೆ. ಅಂಥ ಒಂದು ವಿಶೇಷ ಈ ಒಂದು 24 ತೀರ್ಥಂಕರರಿಗೆ ಏಕ ಸಮಯದಲ್ಲಿ ಅಭಿಷೇಕವನ್ನು ಮಾಡ್ತಿದ್ದೀವಿ. ಸೌಧರ್ಮೇಂದ್ರ ಪಾಂಡುಕ ಶಿಲೆಯಲ್ಲಿ ಮಾಡಿದಂತೆ ಜನ್ಮಾಭಿಷೇಕವನ್ನು. ಆ ಕಲಶಗಳು 6 ಯೋಜನೆ ಎತ್ತರ ಇತ್ತಂತೆ, 3 ಯೋಜನೆ ಅಗಲ ಇತ್ತಂತೆ, 1 ಯೋಜನೆ ಅದರ ಕಂಠ ಬಾಯಿ ಇತ್ತು ಅಂತ ತಿಳಿಸ್ತಾರೆ. ಅಷ್ಟು ದೊಡ್ಡ ಕಲಶಗಳಂತಂದು 1 ಯೋಜನೆ ಅಂತ ಹೇಳಿದ್ರೆ 6 ಕಿಲೋಮೀಟರ್ ಅಂಥೇಳಿ, ಅದು ಲಘು ಯೋಜನೆ 6 ಕಿಲೋಮೀಟರ್ ಅಂಥೇಳಿ. ಹಾಗೆ 6 ಯೋಜನೆ ಅಂದರೆ ಎಷ್ಟು ಎತ್ತರ ಆಯಿತು? 36 ಕಿಲೋಮೀಟರ್. ಅಷ್ಟು ದೊಡ್ಡದು ಒಂದು ಕಲಶ ಇತ್ತಂತೆ. ಅಷ್ಟು ದೊಡ್ಡ ಕಲಶಗಳಿಂದ ಭಗವಂತರಿಗೆ ಅಭಿಷೇಕವನ್ನು ಮಾಡ್ತಿದ್ರು ಅಂತ ತಿಳಿಸ್ತಾರೆ. ಅಂಥ ಅಭಿಷೇಕವನ್ನು ನಾವು ಇಲ್ಲಿ ಭಕ್ತಿಯಿಂದ ಮಾಡೋಣ. ನಮಗೆಲ್ಲರಿಗೂ ಕೂಡ ಶುಭ ಸನ್ಮಂಗಲವಾಗಲಿ ಅಂತ ಹೇಳ್ತಾ ಈ ಒಂದು ಅಭಿಷೇಕ ಮಾಡೋಣ. ಅಭಿಷೇಕ ಮಾಡುವಾಗ ಕಲಶವನ್ನು ಮೇಲೆತ್ತಬೇಕು, ಭಗವಂತನಿಗೆ ತಾಗಿಸ್ಬಾರ್ದು. ಆಯಿತಾ? ಭಗವಂತನಿಂದ ಒಂದಿಷ್ಟು ಎತ್ತರ ಈ ಕಡೆ ಲಕ್ಷ ಕೊಡಿ, ಅಭಿಷೇಕ ಮಾಡೋರು ಈ ಕಡೆ ಲಕ್ಷ ಕೊಡಿ. ಎಲ್ಲರೂ ಭಗವಂತನಿಗೆ ಅಭಿಷೇಕ ಮಾಡೋರು ಇಷ್ಟು ಎತ್ತರದಿಂದ ಅಭಿಷೇಕ ಮಾಡಬೇಕು. ನಿಮ್ಮ ಕೈ ಆಯಿತು, ಕಲಶ ಆಯಿತು, ಕಲಶದ ತಳ ಆಯಿತು, ಭಗವಂತನಿಗೆ ತಾಗಬಾರ್ದು. ಅಭಿಷೇಕ ಮಾಡಾದ್ಮೇಲೆ ಕಲಶಗಳನ್ನು ಅಲ್ಲೇ ಇಟ್ಟುಬಿಡಿ, ಹಿಂದ್ಗಡೆ ಅಲ್ಲೇ ಇಟ್ಟು ನಮ್ಮ ಹುಡುಗರು ಬಂದು ಹಿಂದೆ ಅಂದರೆ ಆ ಪಾಂಡುಕ ಶಿಲೆ ಹತ್ರ ನಿಮ್ಮೇನಿದೆ ಇದೆಯಲ್ಲ ಅಲ್ಲೇ ಹಿಂದೆ ಇಡಬೇಕು ಸ್ಟೂಲ್ ಮೇಲೆ. ಆನಂತರ ನಮ್ಮ ಹುಡುಗರು ಬಂದು ಮುಂದಿನ ಅಭಿಷೇಕದ ತಯಾರಿಯನ್ನು ಅವ್ರು ಮಾಡ್ಕೋತಾರೆ. ಅಲ್ಲಿಯವರೆಗೂ ಮುಂದ್ಗಡೆ ನಮ್ಮ ಹುಡುಗರು ಇರ್ತಾರೆ, ಅವ್ರು ನಿಮಗೆ ಚಾಮರ ಕೊಡ್ತಾರೆ. ಚಾಮರವನ್ನು ಕೈ ಮೇಲೆತ್ತಿ ಚಾಮರವನ್ನು ಬೀಸಬೇಕು. ಚಾಮರದ ಕೂದಲು ಅದು ಭಗವಂತನಿಗೆ ಮತ್ತು ಆ ಪೀಠಕ್ಕೆ ತಾಗಬಾರ್ದು, ಆ ರೀತಿ ಮಾಡ್ಕೋಬೇಕು. ಆಮೇಲೆ ಗಂಧಾಭಿಷೇಕ, ಕಷಾಯಾಭಿಷೇಕ, ಅಷ್ಟಗಂಧಾಭಿಷೇಕ ಮಾಡುವಾಗ ಅಲ್ಲಿ ಕೆಳಗಡೆ ಗಂಧ ಗಟ್ಟಿಯಾಗಿ ಉಳಿದಿರ್ತದೆ. ಅದರಿಂದ ಏನು ಮಾಡಬೇಕು? ಕಲಶವನ್ನು ಸ್ವಲ್ಪ ಅಲ್ಲಾಡಿಸಿ ಆಮೇಲೆ ಅಭಿಷೇಕವನ್ನು ಮಾಡಬೇಕು. ಇದು ನಿಮಗಿರ್ತದೆ. ಮೊದಲು ಸಂಗೀತಕಾರರು ಶ್ಲೋಕ ಹೇಳ್ತಾರೆ, ನಾವು ಮಂತ್ರ ಹೇಳುವಾಗ ಅಭಿಷೇಕವನ್ನು ಮಾಡ್ಕೋಬೇಕು. ಚಲೋ. बोले जगदीशु भगवान की जय। दुरावदं प्रसुरनाथ किरीट गोति समलर किरण छवि दूसरांगी प्रसन्ननाथ तलमोति पवित्रते प्रकाशलय जिनपति बहुनादिशे। ಕೈ ಮೇಲ್ ಮಾಡಿ ಎಲ್ಲರೂ. ಅಭಿಷೇಕ ಒಂದೇ ಸಲ ಅಭಿಷೇಕ ಮಾಡಬೇಕು. ಮಧ್ಯ ಒಬ್ಬರು ನೋಡಿ ಕೈ ಮೇಲ್ ಮಾಡಿ, ಇನ್ನು ಎತ್ತರ ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೈ ದ್ರಾವೈ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಜಲಾಭಿಷೇಕಂ ಕರೋಮಿತಿ ಸ್ವಾಹಾ. ಪೂರ್ತಿ ಹಾಕಿ. ಓಂ ಹ್ರೀಂ ಶ್ರೀಂ ಸಸ್ತ್ರೈಲೋಕ್ಯ ಸ್ವಾಮಿನೇ ವೃಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನದೇಭ್ಯೋ ನಮಃ. ಜಲಾಭಿಷೇಕಂ ಕರೋಮಿತಿ ಸ್ವಾಹಾ. ಹರ್ಗೆ ಆದಿನಾಥ ಸ್ವಾಮಿಗೆ ಮಂಗಳ ತಂದೆನ, ಆದಿನಾಥ ಸ್ವಾಮಿಗೆ ಮಂಗಳ ತಂದೆನ, ಕಳಸ ತಂದೆನ, ಕಳಸ ತಂದೆನ.
ಚಾಮರ ಬೀಸು. ಶ್ರೀಂ ಕ್ಲೀಂ ಐಂ ಅರ್ಹಂ ವೃಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನದೇಭ್ಯೋ ನಮಃ. ಜಲಾಭಿಷಿಕ್ತಾಯ ಅರ್ಘ್ಯಂ ನಿರ್ವಪಾಮಿತೇ ಸ್ವಾಹ. ಭಗವಂತನಿಗೆ ಇಕ್ಷುರಸಾಭಿಷೇಕ. ಯಾವಾಗ ಆದಿನಾಥ್ ತೀರ್ಥಂಕರರು ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಆ ಸಮಯದಲ್ಲಿ ಕಲ್ಪಕಾಲ ಮುಗೀತು. ಆವಾಗ ಕರ್ಮಭೂಮಿ ಪ್ರಾರಂಭವಾಗ್ತದೆ. ಕರ್ಮಭೂಮಿ ಪ್ರಾರಂಭವಾಗ್ತದೆ, ಕಲ್ಪಭೂಮಿ ಮುಗಿದು ಹೋಗ್ತದೆ. ಕಲ್ಪವೃಕ್ಷಗಳು ಫಲಗಳನ್ನು ಕೊಡೋದನ್ನು ನಿಲ್ಲಿಸ್ತವೆ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಾಗರಿಕೆಲ್ಲರೂ ಬಂದು ಆದಿನಾಥ ಸ್ವಾಮಿ ಹತ್ರ ಕೇಳ್ತಾರೆ, ನಾವು ಕಲ್ಪವೃಕ್ಷದ ಹತ್ರ ಹೋಗಿ ಆಹಾರ ಕೇಳಿದ್ರೆ ಕೊಡ್ತಾ ಇಲ್ಲ, ಬಟ್ಟೆ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಆದಿನಾಥ ಸ್ವಾಮಿ ಹೇಳ್ತಾರೆ, ಅವಾಗ ಕಲ್ಪಭೂಮಿ ಮುಗಿದು ಹೋಗಿದೆ, ಈಗ ಕರ್ಮಭೂಮಿ ಪ್ರಾರಂಭವಾಗಿದೆ, ಅದರಿಂದ ನಾವೆಲ್ಲ ಕೆಲಸ ಮಾಡಿನೇ ತೆಗೆದುಕೊಳ್ಬೇಕು ಅಂಥೇಳಿ ಹೇಗೆ ಹಸಿ ಮಸಿ ಕೃಷಿ ಶಿಲ್ಪ ವಿದ್ಯಾ ವಾಣಿಜ್ಯವನ್ನು ಕಲಿಸ್ಕೊಡ್ತಾರೆ. ಅದರಲ್ಲಿ ಕೃಷಿಯಲ್ಲಿ ಕಬ್ಬನ್ನು ಹೇಗೆ ಬೆಳೆಯೋದು, ಭತ್ತ ಹೇಗೆ ಬೆಳೆಯೋದು, ಇದೆಲ್ಲವನ್ನು ಹೇಳಿಕೊಡ್ತಾರೆ. ಕಬ್ಬು ಬೆಳೆದು ಬಂದ ತಕ್ಷಣವೇ ಕಬ್ಬನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಅದರ ರಸ ಹೇಗೆ ತೆಗಿಬೇಕು, ಅದನ್ನು ಹೇಗೆ ಬೆಲ್ಲ ಮಾಡಬೇಕು ಅಂತಕ್ಕಂಥನ್ನೆಲ್ಲವನ್ನು ಅವರು ತಿಳಿಸ್ಕೊಡ್ತಾರೆ. ಅವತ್ತಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ನಮಗೆ ಅಕ್ಷುಣ್ಣವಾಗಿ ಕಬ್ಬಿನ ಹಾಲು ಹಾಗೆ ಬೆಲ್ಲ, ಸಕ್ಕರೆ ಇತ್ಯಾದಿ ಸಿಹಿ ತಿನಿಸುಗಳು ನಮಗೆ ಯಾವಾಗಲೂ ಸಿಗ್ತಾ ಇದೆ. ಹೀಗೇನೆ ಆ ಕಬ್ಬು ಚೇತೋಹಾರಿ ದ್ರವ. ನಮಗೆ ಯಾವಾಗಾದರೂ ಆಯಾಸ ಆಯಿತು ಅಂತ ಹೇಳಿದ್ರೆ ಕಬ್ಬಿನ ಹಾಲು ಕುಡಿದ್ರೆ ನಮಗೆ ಚೈತನ್ಯ ಶಕ್ತಿ ಬರ್ತದಂತೆ. ಹಾಗೇನೆ ನಮ್ಮ ಆತ್ಮ ಯಾವಾಗಲೂ ಚೈತನ್ಯಶಾಲಿಯಾಗಿರಬೇಕು, ಚೈತನ್ಯಮಯವಾಗಿರಬೇಕು ಅಂತಕ್ಕಂಥ ಭಾವನೆ ಮಾಡ್ಕೋತಾ ಭಗವಂತನಿಗೆ ಇಕ್ಷುರಸ ಅಭಿಷೇಕ ಮಾಡೋಣ. ನಮಗೆ ಅಕ್ಷಯ ಸುಖ ಸಿಗಬೇಕು ಅಂಥೇಳಿ ಕಲಶ ತೆಗೆದುಕೊಳ್ಳಿ, ಮಂತ್ರ ಹೇಳುವಾಗ ಅಭಿಷೇಕ ಮಾಡಬೇಕು. ಅಣ್ಣ ಹೇಳಿ. ಕೈ ಮೇಲ್ ಮಾಡಿ ಎಲ್ರು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ಶ್ರೀಂ ದ್ರಾವಯ ದ್ರಾವಯ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಇಕ್ಷುರಸಾಭಿಷೇಚನಂ ಕರೋಮಿ ಸ್ವಾಹ. ಮಧ್ಯದಲ್ಲಿ ಒಬ್ಬರು ಅಲ್ಲಿ ಕೈಯಿಂದ ಅಭಿಷೇಕ ಮಾಡ್ತಿದ್ದಾರೆ, ನೇರ ಕಲಶದಿಂದ ಅಭಿಷೇಕ ಮಾಡಿ. ಓಂ ಹ್ರೀಂ ಶ್ರೀಂ ತ್ರೈಲೋಕ್ಯ ಸ್ವಾಮಿನೇ ಇಕ್ಷುರಸಾಭಿಷೇಚನಂ ಕರೋಮಿ ಸ್ವಾಹ. ಹಾಲಿಗೆ, ಕಬ್ಬಿನ ಹಾಲಿಗೆ ಕೈ ಹಚ್ಚಕ್ಕೆ ಹೋಗಬೇಡಿ, ನೇರ ಕಲಶದಿಂದ ಅಭಿಷೇಕವನ್ನು ಮಾಡಿ. ತ್ರೈಲೋಕ್ಯ ಸ್ವಾಮಿನೇ ಇಕ್ಷುರಸಾಭಿಷಿಕ್ತ ಜನಾಯ ಅರ್ಘ್ಯಂ ನಿರ್ವಪಾಮಿತೇ ಸ್ವಾಹ.
ಭಗವಂತನಿಗೆ ಹಾಲಿನ ಅಭಿಷೇಕ, ನಮ್ಮ ಕಷ್ಟಗಳೆಲ್ಲವೂ ದೂರ ಆಗಬೇಕು ಅಂಥೇಳಿ. ಭಗವಂತ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಂಡು ಅವರು ಅನಂತ ಸುಖದ ಒಡೆಯರಾಗಿದ್ದಾರೆ. ನಲ್ಲಿ ಇನ್ನೂ ಮಲ್ಕೊಂಡೆ ಆಕಿ ಫೋಟೋ ನೋಡ್ತಿರೋ ಫ್ರೆಂಡ್ಸ್, ಬ್ರೇಕಪ್ ಆಗಿದೆ, ನೋವಾಗಿದೆ ತಾನೇ? ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ದೋಸ್ತ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋ ಎಕ್ಸ್ಪೀರಿಯನ್ಸ್ ಇರೋ ಹುಡುಗರಿದ್ದಾರೆ. ಅವ್ರತ್ರ ಐಡಿಯಾ ತಗೊಳ್ಳಿ, ನಿಮ್ ಲವ್ ವಾಪಸ್ ಸಿಗ್ಬೋದು. Great choices for the great you. Open your free DMAT account with Angel One. Investments in securities market are subject to market risks. Read all the related. ಭಗವಂತನ ಶರೀರದಲ್ಲಿ ಶ್ವೇತ ರುಧಿರ ಇತ್ತು ಅಂತ ಹೇಳ್ತಾರೆ. ಶ್ವೇತ ರುಧಿರತ್ವ ಅಂದರೆ ಬಿಳಿಯ ರಕ್ತ ಇತ್ತಂತೆ. ಬಿಳಿಯ ರಕ್ತ ಇತ್ತು. ಅವರು ಪೂರ್ತಿ ಯಾವಾಗ ಯಾರ್ಯಾರಿಗೆ ವಜ್ರ ಋಷಭನ ಆರಾಸಮನ ಶಕ್ತಿ ಇರ್ತದೆ ಅವರೆಲ್ಲರೂ ಕೂಡ ಮುಕ್ತಿ ಪದಕ್ಕೆ ಕಾರಣರಾಗ್ತಾರೆ. ಹಾಗೆಯೇ ಯಾರಿಗೆ ಶ್ವೇತ ರುಧಿರ ಇರ್ತದೆ ಅವರು ಮುಕ್ತಿ ಪದವನ್ನು ಪ್ರಾಪ್ತಿ ಮಾಡ್ಕೋತಾರೆ ಅಂತ ತಿಳಿಸ್ತಾರೆ. ಹಾಗೆಯೇ ತೀರ್ಥಂಕರು ಎಲ್ಲರಿಗೂ ಕೂಡ ಆ ಒಂದು ಬಿಳಿಯ ರಕ್ತ ಇತ್ತು ಅವರ ಶರೀರದಲ್ಲಿ. ನಮ್ಮ ಶರೀರದಲ್ಲಿ ಕೆಂಪು ರಕ್ತ ಇದೆ, ಅವ್ರ ಶರೀರದಲ್ಲಿ ಬಿಳಿಯ ರಕ್ತ ಇರ್ತದೆ ಅಂತ ತಿಳಿಸ್ತಾರೆ. ಹಾಗೆಯೇ ಅದು ಅಮೃತ ಸದೃಶವಾಗಿರ್ತದಂತೆ, ಅಷ್ಟು ಶುದ್ಧವಾಗಿರ್ತದಂತೆ, ಮನಸ್ಸಿನಲ್ಲಿ ಯಾವುದೇ ಅಶುಭ ಪರಿಣಾಮವನ್ನು ಬೀರುವುದಿಲ್ಲ. ಹಾಗೆ ಆತ್ಮಕ್ಕೆ ಶುಭವನ್ನ ಮಾಡ್ತಕ್ಕಂಥದ್ದಾಗಿರ್ತದೆ ಅಂತ ತಿಳಿಸ್ತಾರೆ. ಜನ್ಮಾತಿಶಯಗಳಲ್ಲಿ ಬಿಳಿಯ ರಕ್ತದ ಅಂದರೆ ಶ್ವೇತ ರುಧಿರತ್ವ ಕೂಡ ಒಂದು ಅತಿಶಯ ಆಗಿರ್ತದೆ ಅಂತ ಹೇಳ್ತಾ ಭಗವಂತನಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳು ದೂರ ಆಗಬೇಕು, ನಮಗೂ ಕೂಡ ಸುಮಧುರವಾಗಿರ್ತಕ್ಕಂಥ ಜೀವನ ಸಿಕ್ಕು ನಾವು ಸುಖವನ್ನು ಅನುಭವಿಸ್ತಕ್ಕಂಥರಾಗಬೇಕು ಅಂತಕ್ಕಂಥ ಭಾವನೆ ಮಾಡ್ತಾ ಭಗವಂತನಿಗೆ ನಾವು ಕ್ಷೀರಾಭಿಷೇಕವನ್ನು ಮಾಡೋಣ. ಎಲ್ಲರೂ ಕೂಡ ಕಲಶವನ್ನು ತೆಗೆದುಕೊಳ್ಳಿ, ತಯಾರಿಯಲ್ಲಿರಿ. ಸಂಪೂರ್ಣ ಶಾರದ ಶಶಾಂಕ ಪರಿಚಾರ ಸಂಧೈರಿ ವಾರ್ತೆಯ ಶಸಾಮಿ ವಸುಪ್ರಭಾಯ ಚಿರೈರ್ಜಿನಾ ಶುಚಿ ಪರೈರ ವಿಶಿಷ್ಟಮಾನ ಸಂಪಾದಯತ್ಯ ಮಮಚಿತ್ತ ಸಮೀಪ. ಕೈ ಮೇಲ್ ಮಾಡಿ, ಕೈ ಮೇಲ್ ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಝಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ರಾಂ ರಾಂ ह्रीं ह्रीं द्रावे द्रावे ओम नमो अर्हते भगवते श्रीमते पवित्रतर ಕ್ಷೀರಾಭಿಷೇಕಂ ಕರೋಮಿ ಸ್ವಾಹ. ಹಾಲನ್ನೆಲ್ಲ ಹಾಕಿ ಓಂ ಹ್ರೀಂ ಶ್ರೀಂ ಸಸ್ತ್ರೈಲೋಕ್ಯ ಸ್ವಾಮಿನೇ ವೃಷಭಾದಿವೀರಾಂತ ಚತುರ್ವಿಂಶತೀರ್ಥಂಕರ ಪರಮಜನದೇಭ್ಯೋ ನಮಃ. ಕ್ಷೀರಾಭಿಷೇಕಂ ಕರೋಮಿ ತೇ ಸ್ವಾಹ. ಬಾಹುಬಲಿ ಸ್ವಾಮಿ ಜಗದಲ ಸ್ವಾಮಿ ಸ್ವಾಮಿಯ ಮೂರ್ತಿಯೇ ಶ್ರೀಂ ಕ್ಲೀಂ ಐಂ ಅರ್ಹಂ ವೃಷಭಾದಿ ವೀರಾಂತ ಚತುರ್ವಿಂಶತೀರ್ಥಂಕರ ಪರಮಜನದೇಭ್ಯೋ ನಮಃ. ಕ್ಷೀರಾಭಿಷಿಕ್ತಾಯ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹ. ಭಗವಂತನಿಗೆ ಕಷಾಯ ಅಭಿಷೇಕವನ್ನು ಇಲ್ಲಿ ಮಾಡಲಾಗ್ತದೆ, ಸರ್ವೌಷಧಿ ಅಭಿಷೇಕ. ನಮಗೆ ಅವಗುಣಗಳನ್ನು ನಮ್ಮ ಗುಣಗಳನ್ನು ಗೌಣ ಮಾಡ್ತಕ್ಕಂಥ, ನಮ್ಮ ಆತ್ಮನಿಗೆ
ಅಧೋಗತಿಯನ್ನು ತಂದು ಕೊಡ್ತಕ್ಕಂಥ, ನಮ್ಮ ಆತ್ಮನಿಗೆ ನೀಚಗತಿಯನ್ನು ತಂದು ಕೊಡ್ತಕ್ಕಂಥ ಯಾವ ನಮ್ಮಲ್ಲಿ ಅವಗುಣಗಳಿದೆ, ಮಲಗಳಿದೆ, ಅದೆಲ್ಲವೂ ದೂರ ಆಗಬೇಕು ಅಂಥೇಳಿ ಭಗವಂತನಿಗೆ ಕಷಾಯವನ್ನು ಮಾಡ್ತಾ ಇದ್ದೀವಿ, ಅಭಿಷೇಕವನ್ನು ಮಾಡ್ತಿದ್ವಿ. ಕಷಾಯ ಅಭಿಷೇಕವನ್ನು ಭಗವಂತನಿಗೆ ಯಾಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಭಗವಂತ ಸಂಪೂರ್ಣ ಸಿಟ್ಟನ್ನು ತ್ಯಾಗ ಮಾಡಿದರು, ಭಗವಂತ ಸಂಪೂರ್ಣ ಅಹಂಕಾರವನ್ನು ನಾಶ ಮಾಡಿದರು, ಮಾಯಾಚಾರತೆ ಒಳಗೊಂದು ಹೊರಗೊಂದು ಮಾಡೋದನ್ನು ನಾಶ ಮಾಡಿದರು, ಅತಿ ಆಸೆಯನ್ನು ನಾಶ ಮಾಡಿದರು. ಅಂತ ಈ 4 ಕಷಾಯಗಳನ್ನು ಬಿಟ್ಟಿರ್ತಕ್ಕಂಥ ಭಗವಂತನಿಗೆ ನಾವು ಶುದ್ಧವಾಗಿರ್ತಕ್ಕಂಥ ಔಷಧಿ ಮರದ ತೊಗಟೆಗಳನ್ನು ಇಲ್ಲಿ ಒಣಗಿಸಿ ತಂದು ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಬೆರೆಸಿ ಅದಕ್ಕೆ ಕರ್ಪೂರ, ಲವಂಗ ಇತ್ಯಾದಿಗಳನ್ನು ಹಾಕಿ ಅದನ್ನು ಕಷಾಯವನ್ನು ಇಲ್ಲಿ ತಯಾರು ಮಾಡಲಾಗಿದೆ. ನಮಗೆ ಜ್ವರ ಬಂದರೆ ನಾವೇನು ಮಾಡ್ತೀವಿ? ಕಷಾಯ ಕುಡಿತೀವಿ, ಹೌದು ಇಲ್ಲೋ? ಇಲ್ಲ ನೆಗಡಿ ಬಂದರೆ, ಕೆಮ್ಮು ಬಂದರೆ, ಸೀನ್ ಬಂದರೆ ಏನು ಮಾಡ್ತೀವಿ? ಕಷಾಯ ಕುಡಿತೀವಿ. ನಮ್ಮ ಆತ್ಮನಿಗೆ ಜ್ವರ ಬಂದಿದೆ, ಯಾವುದು? ಕರ್ಮಗಳು ಅಂತಕ್ಕಂಥ ಜ್ವರ ಬಂದಿದೆ. ಈ ಸಂಸಾರದಲ್ಲಿ ನಾವು ಜ್ವರದಿಂದ ಬಳಲ್ತಾ ಇದ್ದೀವಿ. ಇದರಿಂದ ನಾವು ಮುಕ್ತಿ ಆಗಬೇಕು ಅಂತ ಹೇಳಿದರೆ ನಾವು ಈ ಕಷಾಯವನ್ನು ಭಗವಂತನಿಗೆ ಅಭಿಷೇಕ ಮಾಡಬೇಕಂತೆ. ಕಷಾಯವನ್ನು ಬಿಡ್ತಕ್ಕಂಥ ಒಂದು ಪರಿಪಾಟಿ ನಮಗೆ ಬರಬೇಕಂತೆ. ಕಷಾಯಗಳನ್ನು ಮಂದ ಮಾಡ್ಕೋಬೇಕಂತೆ. ಅವಾಗ ಮಾತ್ರ ನಾವು ಉತ್ತಮೋತ್ತಮ ಪದವಿಗಳನ್ನು ಹೊಂದಲಿಕ್ಕೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಭಗವಂತನಿಗೆ ನಾವು ಕಷಾಯ ಅಭಿಷೇಕವನ್ನು ಮಾಡೋಣ. ಎಲ್ಲರೂ ಕಷಾಯ ಬಂದಿದೆ. ಈ ಕಷಾಯ ಅರ್ಧ ಕಲಶ ಮಾಡಿದ ಮೇಲೆ ಕಲಶವನ್ನು ಸ್ವಲ್ಪ ಅಲ್ಲಾಡಿಸಿ ಮಾಡಿ, ಕೆಳಗಡೆ ಗಟ್ಟಿ ಇರ್ತದೆ. ಆಯ್ತಾ? ಚಲೋ. संस्थापितस्य कृतधूपदीक्षुवाहे सर्वाभिरोषधभिर्नन्दमुज्ज्वलाहे उद्दीपकस्मिताभिषेकवेन कालेय कुङ्कुमरसोत्कटवारिपूरे. ಕೈ ಮೇಲ್ ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೈ ದ್ರಾವೈ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಸರ್ವೌಷಧಿ ಕಷಾಯಾಭಿಷೇಚನಂ ಕರೋಮಿತಿ ಸ್ವಾಹ. ಓಂ ಹ್ರೀಂ ಶ್ರೀಂ ಸಸ್ತ್ರೈಲೋಕ್ಯ ಸ್ವಾಮಿನೇ ವೃಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನೇಭ್ಯೋ ನಮಃ. ಕಷಾಯಾಭಿಷೇಚನಂ ಕರೋಮಿತಿ ಸ್ವಾಹ. अभिषेक जिनेश्वरा जय जय 24 तीर्थंकरा. अभिषेक जिनेश्वरा जय जय 24 तीर्थंकरा. ಹದಿನೆಂಟು ದೋಷದ ರಹಿತ ಜಿನೇಂದ್ರಗೆ, 18 ದೋಷದ ರಹಿತ ಜಿನೇಂದ್ರಗೆ ಭಕ್ತಿಯಿಂದಲೇ ನಾವು ಅಭಿಷೇಕ ಮಾಡೋಣ, ಭಕ್ತಿಯಿಂದಲೇ ನಾವು ಅಭಿಷೇಕ ಮಾಡೋಣ. ಉದಕ ಚಂದನ ತಂದು ಪುಷ್ಪವೇ ಚರಿಸು ದೀಪ ಸಧೂಪಲಾಗದೆ ಧನಲ ಮಂಗಲ ಕಾಮರವಾತುಲೆ ಜೀನಕಲೋ ಜೀನನಾಕಮಹಂಯಜೇ. ಓಂ ಹ್ರೀಂ ಶ್ರೀಂ ಸಸ್ತ್ರೈಲೋಕ್ಯ ಸ್ವಾಮಿನೇ ವೃಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನೇಭ್ಯೋ ನಮಃ. ಕಷಾಯಾಭಿಷಿಕ್ತಾಯ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಯಾವುದು ಕೊಟ್ಟಿರಿ? ಯಾವುದು ಕೊಟ್ಟಿರಿ? ಭಗವಂತನಿಗೆ ಘಾತಿ ಕರ್ಮಗಳು ಎಲ್ಲವನ್ನ ನಾಶ ಮಾಡಿಕೊಂಡಿರ್ತಾರೆ. ಯಾವಾಗ ದೀಕ್ಷೆಯನ್ನು ತೆಗೆದುಕೊಂಡು ಉತ್ತಮ ತಪಸ್ಸನ್ನು ಆಚರಣೆ ಮಾಡ್ತಾರೆ, ಕರ್ಮಗಳನ್ನು ನಾಶ ಮಾಡ್ಕೋತಾರೆ, ಆವಾಗ ಭಗವಂತನಿಗೆ 4 ಘಾತಿ ಕರ್ಮಗಳು ನಾಶ ಆಗ್ತದೆ. ಘಾತಿ ಕರ್ಮಗಳು ನಾಶ ಆದಾಗ ಅನಂತ ಚತುಷ್ಟಯಗಳು ಪ್ರಾಪ್ತಿಯಾಗ್ತದೆ.
ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ ಅಂತಕ್ಕಂಥ 4 ಚತುಷ್ಟಯಗಳು ಪ್ರಾಪ್ತಿಯಾಗ್ತದೆ. ಹಾಗೆ ನಮಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ನಾಶ ಆಗಬೇಕು, ನಮ್ಮಲ್ಲಿರ್ತಕ್ಕಂಥ ಸಿಟ್ಟು ನಾಶ ಆಗಬೇಕು, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಾಶ ಆಗಬೇಕು, ನಮ್ಮಲ್ಲಿರ್ತಕ್ಕಂಥ ಮಾಯಾಚಾರತೆ ನಾಶ ಆಗಬೇಕು, ನಮ್ಮಲ್ಲಿರ್ತಕ್ಕಂಥ ಅತಿ ಆಸೆ ನಾಶ ಆಗಬೇಕು. ನಾಶ ಆದಾಗ ಮಾತ್ರ ನಮಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಇತ್ಯಾದಿಗಳು ಸಿಗಲಿಕ್ಕೆ ಪ್ರಾಪ್ತಿಯಾಗ್ತದೆ. ಎಲ್ಲಿವರೆಗೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಆ ಒಂದು ಕಷಾಯಗಳಿದೆಯೋ ಅಲ್ಲಿವರೆಗೂ ನಮಗೆ ಸುಖ ಅಂತಕ್ಕಂಥದ್ದು ನಮ್ಮಿಂದ ದೂರ ಆಗ್ತಾ ಹೋಗ್ತಾ ಇರ್ತದೆ. ಅಂತಹ ಅನಂತ ಚತುಷ್ಟಯಗಳನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಭಗವಂತನಿಗೆ ನಾವು ಈ ಒಂದು ಶ್ವೇತ ಚಂದನದಿಂದ ಅಭಿಷೇಕವನ್ನು ಮಾಡೋಣ. ನಮಗೂ ಕೂಡ ಒಂದಿಲ್ಲ ಒಂದಿನ ಅನಂತ ಸುಖ ಬೇಕು ಅಂತಕ್ಕಂಥ ಭಾವನೆಯನ್ನು ಮಾಡಿಕೊಳ್ಳೋಣ. ಚಲೋ. ಸಂಶುದ್ಧ ಶುದ್ಧ ಪರಯಾ ವಿಶುದ್ಧ ಕರ್ಪೂರ ಸಂಶ್ಲೇಷಿತ ಚಂದನೇನ ಜೀನೇಂದ್ರ ದೇವಾಸುರಗಂಧ ಶ್ರೀ ಈಲೇಪನಂ ಚಾರುಕರೋಮಿ ಭಕ್ತ್ಯಾ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇ ದ್ರಾವೇ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಹರಿದ್ರಾಚಂದನಾಭಿಷೇಚನಂ ಕರೋಮಿತಿ ಸ್ವಾಹಾ. ಬಾದಿ ವೀರಾಂತ ಚತುರ್ವಿಂಶತೀರ್ಥಂಕರ ಪರಮನಿಧಿಭ್ಯೋ ನಮಃ. ಹರಿದ್ರಾಚಂದನಾಭಿಷೇಚನಂ ಕರೋಮಿತಿ ಸ್ವಾಹಾ. ಚಂದನವಾದರೆ ನಾನು ಶ್ರೀ ಚರಣದಲ್ಲಿ ಇರುವೆ, ಚಂದನವಾದರೆ ನಾನು ಶ್ರೀ ಚರಣದಲ್ಲಿ ಇರುವೆ, ಪುಷ್ಪವಾದರೆ ನಾನು ಶ್ರೀ ಚರಣದಲ್ಲಿ ಇರುವೆ, ಚಂದನವಾದರೆ ನಾನು ಶ್ರೀ ಚರಣದಲ್ಲಿ ಇರುವೆ, ಚಂದನವಾದರೆ ನಾನು ಶ್ರೀ ಚರಣದಲ್ಲಿ ಇರುವೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ತ್ರೈಲೋಕ್ಯ ಸ್ವಾಮಿನೇ ಋಷಭಾದಿ ವೀರಾಂತ ಚತುರ್ವಿಂಶತೀರ್ಥಂಕರ ಪರಮನಿಧಿಭ್ಯೋ ನಮಃ. ಅರ್ಘ್ಯಂ ನಿರ್ವಪಾಮಿತೆ ಸ್ವಾಹಾ. ಹುಡುಗರು ಮುಂದೆ ಬರ್ರಿ ಕಡೆ. ಆದರ್ಶ. ಯಾವಾಗ ಭಗವಂತ ಘಾತಿ ಕರ್ಮಗಳನ್ನು ನಾಶ ಮಾಡ್ಕೋತಾರೆ, ಅನಂತ ಚತುಷ್ಟಯಗಳು ಪ್ರಾಪ್ತಿಯಾಗ್ತದೆ. ಅನಂತ ಚತುಷ್ಟಯಗಳ ಪ್ರಾಪ್ತಿಯಾದ ಮೇಲೆ ಸಮವಸರಣದ ಉತ್ಪತ್ತಿ ಆಗ್ತದೆ. ಸಮವಸರಣದಲ್ಲಿ ವಿರಾಜಮಾನರಾದಾಗ ಭಗವಂತನಿಗೆ ಅಷ್ಟ ಪ್ರಾತಿಹಾರ್ಯಗಳಿಂದ ಅವರು ವಿರಾಜಿತರಾಗಿರ್ತಾರೆ. ಅಶೋಕ ವೃಕ್ಷ, ಸುರಪುಷ್ಪವೃಷ್ಟಿ, ದಿವ್ಯಧ್ವನಿ, ಚಾಮರ, ಭಾಮಂಡಲ, ಛತ್ರತ್ರಯ, ಸಿಂಹಾಸನ, ದೇವದುಂದುಬಿ, ದಿವ್ಯಧ್ವನಿ ಅಂತಕ್ಕಂಥ ಪ್ರಾತಿಹಾರ್ಯಗಳು ಆಗಿರ್ತದೆ. ಅಂಥ ಅಷ್ಟ ಪ್ರಾತಿಹಾರ್ಯಗಳು ಅವರಿಗೆ ಪ್ರಾಪ್ತಿಯಾಗಿರ್ತದೆ. ಭಗವಂತ 8 ಕರ್ಮಗಳನ್ನು ನಾಶ ಮಾಡ್ಕೋತಾನೆ. ಆ ನಂತರ ಸಮವಸರಣವನ್ನು ವಿಸರ್ಜನೆ ಮಾಡಿ ಯೋಗ ನಿರೋಧದಲ್ಲಿ ಅವರು ಧ್ಯಾನ ಮಾಡ್ತಾ 8 ಕರ್ಮಗಳನ್ನು ನಾಶ ಮಾಡ್ತಾರೆ. ಆ 8 ಕರ್ಮಗಳ ನಾಶ ಆದಾಗ ಅವರಲ್ಲಿರ್ತಕ್ಕಂಥ ಸಂಪೂರ್ಣ ಕರ್ಮದ ಲವಲೇಶವನ್ನು ಸಂಪೂರ್ಣ ಸುಟ್ಟಾಕ್ತಾರೆ. ಆವಾಗ ಅವರು ಸಿದ್ಧಶಿಲೆಯಲ್ಲಿ ಅನಂತ ಸುಖಕ್ಕೆ ಒಡೆಯರಾಗ್ತಾರೆ. ಅಂಥ 8 ಕರ್ಮಗಳನ್ನು ನಾಶ ಮಾಡಿರ್ತಕ್ಕಂಥ ಭಗವಂತನಿಗೆ 8 ಅಷ್ಟಗಂಧದಿಂದ ನಾವು ಭಗವಂತನಿಗೆ ಅಭಿಷೇಕ ಮಾಡೋಣ. ಜಾಯಿಫಲ, ಜಾಯಪತ್ರಿ, ಪದ್ಮಕಾಷ್ಟ, ಘಟಾನ, ಕೇಶರ, ಕುಂಕುಮ ಹಾಗೆ ಇತ್ಯಾದಿ ಲವಂಗ ಇತ್ಯಾದಿಗಳ ಕರ್ಪೂರ ಇತ್ಯಾದಿಗಳನ್ನು ನಾವು ಬೆರೆಸಿರ್ತಕ್ಕಂಥ ಈ ಒಂದು ಅಷ್ಟಗಂಧದಿಂದ ಭಗವಂತನಿಗೆ ನಾವು ಅಭಿಷೇಕವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅಷ್ಟಕರ್ಮಗಳು ನಾಶ ಆಗಿ ನಮಗೂ ಅಷ್ಟ ಗುಣಗಳು ಪ್ರಾಪ್ತಿಯಾಗಬೇಕು ಅಂತಕ್ಕಂಥ ಭಾವನೆಯನ್ನು ಮಾಡ್ಕೊಳ್ಳೋಣ. ತಾವು ಎಲ್ಲರೂ ಕಲಶ ತೆಗೆದುಕೊಳ್ಳಿ, ಮಂತ್ರ ಹೇಳುವಾಗ ಅಭಿಷೇಕ ಮಾಡಬೇಕು. ಚಲೋ. ಮಧ್ಯಸ್ಥಾಪಿತ ಚಾರುಭೂಷಿತ ಬೃಹತ್ ಕುಂಭೀಯ ಗಂಧಾಂಬಸಾಂ ಸೌರಭ್ಯಾರತ ಚಂಚರಿಕ ನಿಚಯೈ ಪಂಖಾಪೌಧ್ಯಕ್ಷಮಾ
ಗಂಧಾಯೋ ಮರಮೇನಂ ದೇವಚಿನಂ ಸ್ಥಾಪಯೇ. ಕೈ ಮೇಲ್ ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ ವಂ ಮಂ ಮಂ ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇ ದ್ರಾವೇ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಅಷ್ಟಗಂಧಾಭಿಷೇಚನಂ ಕರೋಮಿ ತೇ ಸ್ವಾಹಾ. ಓಂ ಹ್ರೀಂ ಶ್ರೀ ವೃಷಭಾದಿ ವೀರಾಂತ ಚತುರ್ವಿಂಶ ತೀರ್ಥಂಕರ ಪರಮನಿಂದೇಭ್ಯೋ ನಮಃ ಅಷ್ಟಗಂಧಾಭಿಷೇಚನಂ ಕರೋಮಿ ತೇ ಸ್ವಾಹಾ. ಚಾಮರ ಕೊಡು. ಓಕೆ. ಜಿನ ನಿನ್ನ ನಾಮ ವಿಷ್ಣು ಚಂದ ನಾಮ ಎಲ್ಲ ಜಟಿ ಜನಕು ಬೇಡಿ ನಿನ್ನ ನಾಮ ಎಲ್ಲ ಜಟಿ ಜನಕು ಬೇಡಿ ನಿನ್ನ ನಾಮ ಪ್ರಭು ನಿನ್ನ ನಾಮ ವಿಷ್ಣು ಚಂದ ನಾಮ ಎಲ್ಲ ಜಟಿ ಜನಕು ಬೇಡಿ ನಿನ್ನ ನಾಮ ಎಲ್ಲ ಜೀವಿಗಳಿಗೆ ಬೇಡಿ ನಿನ್ನ ನಾಮ. ನಮಸ್ತು ನಮಸ್ತು ನಿನಗೆ ನನ್ನ ನಮಸ್ತು 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 ನಿನಗೆ ನನ್ನ ನಮಸ್ತು. ಜಿನ ನಿನ್ನ ನಾಮ ಎಷ್ಟು ಚಂದ ನಾಮ ಎಲ್ಲ ಜತಿ ಜನರು ಬೇಗ ನಿನ್ನ ನಾಮ ಎಲ್ಲ ಜೀವಿಗಳಿಗೆ ಬೇಗ ನಿನ್ನ ನಾಮ. ಚಂದನ ತಂದಿಲ ಪುಷ್ಪ ಕೈ ಚಡಿಸು ದೀಪ ಸಲುಪ ಫಲಾಗ್ಯ ಕೈ ಭಗವ ಮಂಗಲ ಕಾಕರವಾಗುಲೆ ಜಿನ ಗೋಹೆ ಜಿನ ನಾಥಮಹಮ್ಯಜೆ. ಓಂ ಹ್ರೀಂ ಶ್ರೀಂ ಸಸ್ತ್ರೈಲೋಕ್ಯ ಸ್ವಾಮಿನೇ ವೃಷಭಾದಿ ವೀರಾಂತ ಚತುರ್ವಿಂಶ ತೀರ್ಥಂಕರ ಪರಮಜನದೇಭ್ಯೋ ನಮಃ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹಾ. Relax, it's Birla Opus 1 paints. बिर्ला ओपस 1 पेंट सोबत फर्निचर मार्क्सला नाही म्हणा. ಭಗವಂತ ಯಾವಾಗ 8 ಕರ್ಮಗಳನ್ನು ನಾಶ ಮಾಡ್ಕೋತಾರೆ, ಕರ್ಮದ ಲವಲೇಶ, ಕರ್ಮದ ಬ್ಯಾಲೆನ್ಸ್ ಅಲ್ಲಿ ಶೂನ್ಯವಾಗಿರ್ತದೆ. ಅದರಿಂದ ಭಗವಂತ ಸಿದ್ಧಶಿಲೆಯಲ್ಲಿ ಅನಂತ ಸುಖದ ಒಡೆಯರಾಗಿರ್ತಾರೆ. ಯಾವಾಗ ಭಗವಂತ ಜನ್ಮ ಆಗ್ತದೆ, ಜನ್ಮಾತಿಶಯಗಳು 10 ಜನ್ಮಾತಿಶಯಗಳಿರ್ತದೆ. ಅದರಲ್ಲಿ ಸುಗಂಧ ಶರೀರ ಕೂಡ ಒಂದು ಅತಿಶಯ. ಸುಗಂಧ ಶರೀರ ಇರ್ತದಂತೆ. ಭಗವಂತನ ಶರೀರದಿಂದ ಸುಗಂಧವಾಗಿರ್ತಕ್ಕಂಥ ವಾಸನೆ ಬರ್ತಾ ಇರ್ತದಂತೆ. ಯಾವುದೇ ಕೆಟ್ಟ ವಾಸನೆಗಳು ಬರೋದಿಲ್ಲ. ಅಂತ ಭಗವಂತನಿಗೆ ನಾವು ಸುಗಂಧ ಜಲದಿಂದ, ಕೇಶರ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡೋಣ. ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ನಾಶ ಆಗಿ ನಮ್ಮ ಮನಸ್ಸು ಶುದ್ಧ ಆಗಬೇಕು. ನಮ್ಮ ಶರೀರ ಕೂಡ ಸುಗಂಧ ಶರೀರವಾಗಬೇಕು. ಭಗವಂತನಿಗೆ ಸುಗಂಧ ಶರೀರ ಇರ್ತದೆ, ಹಾಗೆ ಸ್ವರ್ಗದ ದೇವತೆಗಳಿಗೆ ಕೂಡ ಸುಗಂಧ ಶರೀರ ಪ್ರಾಪ್ತಿ ಆಗ್ತದೆ. ನಮಗೂ ಕೂಡ ನಾವು ಮುಂದಿನ ಗತಿ ಇದ್ದರೆ ಅದರಲ್ಲಿ ದೇವಲೋಕಕ್ಕೆ ಹೋಗಬೇಕು ಅಂತಕ್ಕಂಥ ಭಾವನೆ ಮಾಡ್ತಾ ಭಗವಂತನಿಗೆ ಇಲ್ಲಿ ಯಾವುದೋ ಸುಗಂಧ ದ್ರವ್ಯದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಚಲೋ. ದ್ರವೇನ ನಲ್ಪಕರತಾಳನತೋ ಸಮಾತೆ ಮೌನವಾಸಿತ ಸಮಗ್ರದಿಗಂತನಾಲಕ ಶ್ರೀಕೃತೇನ ವಯಸಾಚಿತ ದುಃಖವಾನಂ ತ್ರಿಲೋಕ್ಯ ಪಾವನಮಹಂ ಸ್ನಪನಂ ಕರೋಮಿ. ಕೈ ಮೇಲೆ ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ವಂ ಹಂ ಸಂ ತಂ ಪಂ ವಂ ವಂ ಮಂ ಮಂ ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಝಂ ಝೀಂ ಝೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇ ದ್ರಾವೇ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಸುಗಂಧಿತ ಜಲಾಭಿಷೇಚನಂ ಕರೋಮಿ ತೇ ಸ್ವಾಹಾ. ಓಂ ಹ್ರೀಂ ಶ್ರೀ ವೃಷಭಾದಿ ವೀರಾಂತ ಚತುರ್ವಿಂಶ ತೀರ್ಥಂಕರ ಪರಮಜನದೇಭ್ಯೋ ನಮಃ ಸುಗಂಧಿತ ಜಲಾಭಿಷೇಚನಂ ಕರೋಮಿ ತೇ ಸ್ವಾಹಾ. ದೇವಚಂದ್ರ ಪ್ರಭುಪಾದ ಪದ್ಮಗಣ ಪೂಜಿಸೋದವನೇ. ದೇವಚಂದ್ರ ಪ್ರಭುಪಾದ ಪದ್ಮಗಣ ಪೂಜಿಸೋದವನೇ. ಪೂಜಿಸೋದವನೇ.
ಸ್ವಯಂ ಸಸ್ತ್ರೈಲೋಕ್ಯ ಸ್ವಾಮಿನೇ ಋಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನದೇಭ್ಯೋ ನಮಃ. ಸುಗಂಧಿತ ಜಲಾಭಿಷಿಕ್ತಾಯ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಅಭಿಷೇಕ ಆದಮೇಲೆ ಸಮವಸರಣದಲ್ಲಿ 24 ತೀರ್ಥಂಕರರನ್ನು ಸ್ಥಾಪನೆ ಮಾಡಲಾಗ್ತದೆ. ಮೇಲ್ಗಡೆ 4 ಬಿಂಬಗಳನ್ನು ರತ್ನಮೂರ್ತಿಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಕೆಳಗಡೆ 24 ಸ್ಫಟಿಕದ ಬಿಂಬಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಮೇಲ್ಗಡೆ 4 ಬಿಂಬ ಇಡಲಿಕ್ಕೆ 250 ರೂಪಾಯಿ ಅಂಥೇಳಿ ದಾನ ರಾಶಿಯನ್ನು ನಿಗದಿ ಮಾಡಲಾಗಿದೆ. ಹಾಗೆಯೇ ಕೆಳಗಡೆ ಯಾವ 24 ತೀರ್ಥಂಕರರಿದ್ದಾರೆ ಸ್ಫಟಿಕದ ಬಿಂಬಗಳು, ಅದನ್ನು ಒಂದು ಮೂರ್ತಿ ಇಡಲಿಕ್ಕೆ 100 ರೂಪಾಯಿ ದಾನ ರಾಶಿಯನ್ನು ನಿಗದಿ ಮಾಡಲಾಗಿದೆ. ನಮ್ಮ ನಾಗರಾಜ್ ಪಂಡಿತರು ಯಾರು ಬರ್ತಾರೆ? ಹಾಂ, ಚಂದ್ರಣ್ಣ ಬರ್ತಾರೆ. ಅವ್ರ ಹತ್ರ ತಾವು ತಮ್ಮ ಹೆಸರನ್ನು ಇಲ್ಲಿ ಬರೆಸ್ಕೋಬೇಕು. ಹಾಂ, ಅಲ್ಲ ಔಟ್ ಮಾಡಿಸ್ಬಿಡು. ಹಾಂ, ಅಲ್ಲಿ ಕೆಳಗಡೆ ಹೋಗಿ ಯಾರಿಗೆ ತಮಗೆ ಇಚ್ಛೆ ಇದೆ ಅವ್ರ ಹತ್ರ ತಾವು ಹೆಸರು ಬರೆಸಿ ಅವರು ಅಭಿಷೇಕ ಆದಮೇಲೆ ಮೂರ್ತಿಯನ್ನು ಸ್ಥಾಪನೆ ಮಾಡೋದಿದೆ. ಚಲೋ, ಭಗವಂತನಿಗೆ ಈ ಕಡೆ ಲಕ್ಷ್ಯ ಕೊಡಿ. ಭಗವಂತನಿಗೆ ಪುಷ್ಪವೃಷ್ಟಿಯನ್ನು ಮಾಡಲಾಗ್ತಾ ಇದೆ. ಯಾಕೆ ಪುಷ್ಪವೃಷ್ಟಿಯನ್ನು ಮಾಡಲಾಗ್ತದೆ ಅಂತ ಹೇಳಿದರೆ, ಭಗವಂತ ಅಷ್ಟ ಪ್ರಾತಿಹಾರಗಳ ಜೊತೆಗೆ ಸಹಿತರಾಗಿರ್ತಾರೆ. ಸಮವಸರಣದಲ್ಲಿ ಯಾವಾಗ ಕುಳಿತುಕೊಳ್ತಾರೆ ಅಷ್ಟ ಪ್ರಾಪ್ತಿಹಾರಿ ಅವರಿಗಿರ್ತದೆ, ಅದರ ಜೊತೆಗೆ ಅವರು ಸಹಿತರಾಗಿರ್ತಾರೆ. ಅದರಿಂದ ಅಶೋಕ ವೃಕ್ಷ ಅಲ್ಲಿ ಮೇಲ್ಗಡೆ ಸಮವಸರಣದಲ್ಲಿ ಕಾಣ್ತಿದೆ ನೋಡಿ, ಅಶೋಕ ವೃಕ್ಷ ನಮ್ಮ ಶೋಕವೆಲ್ಲವನ್ನ ನಾಶ ಮಾಡ್ತದಂತೆ. ಅದರ ನೆರಳಲ್ಲಿ ಯಾರ್ಯಾರು ಕೂತ್ಕೊಂಡಿರ್ತಾರೆ ಅವ್ರಿಗೆ ಯಾವುದೇ ದುಃಖಗಳು ಬರೋದಿಲ್ಲಂತೆ. ಪುಷ್ಪವೃಷ್ಟಿ, ಸುರಪುಷ್ಪವೃಷ್ಟಿ ಯಾವಾಗ ಭಗವಂತರು ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೋತಾರೆ, ಸ್ವರ್ಗದಿಂದ ದೇವತೆಗಳು ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ಹಾಗೆಯೇ ದಿವ್ಯಧ್ವನಿ, ಬಾಮಂಡಲ, ಛತ್ರತ್ರಯ, ಸಿಂಹಾಸನ, ದೇವದುಂದುಬಿ ಇತ್ಯಾದಿ ಅಷ್ಟು ಪ್ರಾತಿಹಾರಿಗಳಿರ್ತದೆ. ಇಲ್ಲಿ ನಾವು ಪುಷ್ಪವೃಷ್ಟಿಯನ್ನು ಮಾಡ್ತಿದ್ದೀವಿ. ಈಗೆಲ್ಲ ನೀವು ಎಲ್ಲಿಂದ ಬಂದಿದ್ದೀರಿ? ಎಲ್ಲಿಂದ ಬಂದಿರಿ? ಸಾವಂತಪುರ ಅಲ್ಲ, ನೀವೆಲ್ಲರೂ ಈಗ ದೇವಲೋಕದಿಂದ ಬಂದಿರಿ. ಹಾರ ಹಾಕೊಂಡಿದ್ದೀರಿ, ಕಿರೀಟ ಹಾಕೊಂಡಿದ್ದೀರಿ. ಯಾರು ನೀವೆಲ್ಲ? ಈಗ ದೇವತೆಗಳು. ಮೊದಲೇ ಹೇಳಿದ್ವಲ್ಲ, ಅಭಿಷೇಕ ಯಾರು ಮಾಡ್ತಾರೆ? ಸೌಧರ್ಮೇಂದ್ರ ದೇವತೆಗಳು ಮಾಡ್ತಾರೆ. ನೀವೆಲ್ಲ ಈಗ ಸಾವಂತಪುರ ಅನ್ನೋದು ಇವತ್ತು ರಾತ್ರಿ 12 ಗಂಟೆ 1 ಗಂಟೆ ತನಕ ಮರ್ತು ಬಿಡಿ. ಎಲ್ಲಿಂದ ಬಂದಿರಿ? ಸ್ವರ್ಗದಿಂದ, ದೇವಲೋಕದಿಂದ ಬಂದಿರಿ. ದೇವಲೋಕದಿಂದ ಬಂದು ಅಲ್ಲಿಂದ ಭಗವಂತ ಬರುವಾಗ ಏನು ತಗೊಂಡು ಬರ್ತಾರೆ? ಪುಷ್ಪವನ್ನು ತರ್ತಾರಂತೆ. ಭಗವಂತನಿಗೆ ವೃಷ್ಟಿ ಮಾಡಲಿಕ್ಕೆ, ಭಗವಂತನಿಗೆ ಪುಷ್ಪವೃಷ್ಟಿ ಮಾಡಲಿಕ್ಕೆ ಹೂವನ್ನು ತರ್ತಾರಂತೆ. ಯಾವ ಹೂವನ್ನು ತರ್ತಾರೆ ಅಂತ ಹೇಳಿದ್ರೆ, ಮಾನತುಂಗಾಚಾರ್ಯರು ಭಕ್ತಾಮರ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಮಂದಾರ ಹೂವು, ನಮೇರ ಹೂವು, ಸುಪಾರಿಜಾತ ಹೂವು, ಸಂತಾನಕ ಹೂವು, ಪಾರಿಜಾತ ಹೂವು, ನಂದ್ಯಾವರ್ತ ಹೂವುಗಳನ್ನು ತರ್ತಾರಂತೆ. ಹಾಗೇನೆ ನಾವು ಕೂಡ ಭಗವಂತನಿಗೆ ಭಕ್ತಿಯಿಂದ ಪುಷ್ಪವೃಷ್ಟಿ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಭಗವಂತ ಸಮವಸರಣದಲ್ಲಿ ಕುಳಿತುಕೊಂಡು ದಿವ್ಯಧ್ವನಿ ಮುಖಾಂತರ ನಮಗೆ ಉಪದೇಶ ಮಾಡಿದ್ದಾರೆ. ಆ ಉಪದೇಶದ ಜ್ಞಾನ ಲೋಕದೆಲ್ಲೆಡೆ ಪಸರಿಸಬೇಕು, ಆ ಜ್ಞಾನ ನನಗೂ ಸಿಗಲಿ ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ಪುಷ್ಪವೃಷ್ಟಿಯನ್ನು ಮಾಡೋಣ. ಹಾಗೆಯೇ ಇಲ್ಲಿ ಭಗವಂತನಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನಿಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸುಸ್ಥಿತವಾಗಿರಬೇಕು. ಹೌದಿಲ್ಲೋ? ಅವಾಗಷ್ಟೇ ನಾವು ಬರ್ಲಿಕ್ಕೆ ಆಗ್ತದೆ. ಅದರಿಂದ ನಮಗೆ ಹೂವನ್ನು ಭಗವಂತನಿಗೆ ಯಾರು ಅರ್ಪಣೆ ಮಾಡ್ತಾರೆ, ಯಾರು ಪುಷ್ಪವೃಷ್ಟಿ ಮಾಡ್ತಾರೆ, ಅವರಿಗೆ ಐಶ್ವರ್ಯದ ಪ್ರಾಪ್ತಿ ಆಗ್ತದಂತೆ. ट्रेडिंग करते वक्त प्रॉफिट्स तो सबको पसंद है, लेकिन एक्स्ट्रा चार्जेस बिल्कुल नहीं. इसलिए ग्रो आपको देता है फ्री एफएनओ ट्रेडिंग अकाउंट. ಆಗ್ತದಂತೆ, ಅವರಿಗೆಲ್ಲ ಸುಖ ಸಿಗ್ತದಂತೆ. ಪುಷ್ಪಂ ಐಶ್ವರ್ಯವರ್ಧನಂ ಅಂತೇಳಿ ತಿಳಿಸ್ತಾರೆ. ಪುಷ್ಪವನ್ನು ಅರ್ಪಣೆ ಮಾಡೋರಿಗೆ ಐಶ್ವರ್ಯದ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಿಯಿಂದ ನೀವು ಕೂಡ ಪುಷ್ಪವೃಷ್ಟಿಯನ್ನು ಮಾಡಿ. ಯಾರು ಪುಷ್ಪವೃಷ್ಟಿ ಮಾಡ್ತಾರೆ ಅವರಿಗೆ ದರಿದ್ರತನ ದೂರ ಆಗ್ತದಂತೆ, ಎಲ್ಲ ವೃದ್ಧಿ ಆಗ್ತಾ ಹೋಗ್ತದೆ ಜೀವನದಲ್ಲಿ ಅಂತೇಳಿ ತಿಳಿಸ್ತಾರೆ. ಅಂತ ಭಗವಂತನಿಗೆ ನಾವು ಪುಷ್ಪವೃಷ್ಟಿಯನ್ನು ಮಾಡೋಣ. ಭಕ್ತಾಮರ ಸ್ತೋತ್ರ, ಮಂದಾರ ಸುಂದರ ನಮೇರು ಸುಪಾರಿಜಾತ ನಿಮಗೆಲ್ಲರಿಗೂ ಬರ್ತದೆ ಅಂದ್ಕೊಂಡಿದ್ದೀವಿ. ನಿಮ್ಮ ಜೊತೆ ನಾವು ಹೇಳ್ತೀವಿ, ನಮ್ಮ ಜೊತೆಗೆ ನೀವು ಹೇಳಿ. ಆ ಮಂತ್ರ ಹೇಳುವಾಗ ಸ್ವಾಹ ಅಂತ ಹೇಳುವಾಗ ತಾವು ಪುಷ್ಪವೃಷ್ಟಿಯನ್ನು ಮಾಡಬೇಕು. ಕೈ ಮೇಲ್ ಮಾಡಿ ಪುಷ್ಪವೃಷ್ಟಿ ಮಾಡಿ. ಎಷ್ಟು ಕೈ ನಿಮ್ಮ ಹತ್ರ ಮೇಲ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದರೆ ಪುಷ್ಪವೃಷ್ಟಿ ಎಲ್ಲರಿಗೂ ನೋಡಲಿಕ್ಕೆ ಚಂದ ಕಾಣ್ತದೆ. ಆಯ್ತರ? ಚಲೋ. ಮಂದಾರ ಸುಂದರ ನಮೇರು ಸುಪಾರಿಜಾತ ಸಂತಾನಕಾದಿ ಕುಸುಮೋತ್ಕರ ರುಷ್ಟಿರೋದ್ಧಾಂ ಗಂಧೋಧ ಬಿಂದು ಶುಭ ಮಂಧ ಮರೋತ್ಪ್ರಪಾತ ದಿವ್ಯಾದಿವ ಪತತಿ ತೇ ವಚಸಾಂ ತತೇರ್ವಾಂ. ಓಂ ಹ್ರೀಂ ಶ್ರೀ ಸಮವಸರಣಾಧಿಪತಯೇ ಅಷ್ಟ ಪ್ರಾತಿಹಾರ್ಯ ಮಂಡನ ಮಂಡಿತಾಯ ಸುರ ಪುಷ್ಪವೃಷ್ಟಿ ಸತ್ಪ್ರಾತಿಹಾರಿ ಸಹಿತಾಯ ಶ್ರೀಮತ್ ಋಷಭಾದಿ ವೀರಾಂತ ಚತುರ್ವಿಂಶತಿ ತೀರ್ಥಂಕರ ಪರಮಜನ ದೇವೇಭ್ಯೋ ನಮಃ. ಕೈ ಬೇಲ್ ಮಾಡಿ ಪುಷ್ಪವೃಷ್ಟಿಂ ಕರೋಮಿ ತೇ
ಸ್ವಾಹ ಪುಷ್ಪವೃಷ್ಟಿಂ ಕರೋಮಿ ತೇ ಸ್ವಾಹ. ಇಲ್ಲಿ ಮುಂದುಗಡೆ ಯಾರಿದ್ದೀರಿ ಅವರೆಲ್ಲ ದೀಪವನ್ನು ತೆಗೆದುಕೊಂಡು ಎದ್ದು ನಿಂತ್ಕೊಳ್ರಿ. ಮುಂದುಗಡೆ ಯಾರಿದ್ದೀರಿ ದೀಪ ತೆಗೆದುಕೊಳ್ಳಿ, ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ದೀಪ ತೆಗೆದುಕೊಂಡು ಎದ್ದು ನಿಂತ್ಕೊಳ್ಳಿ. ಚಾಮರ ಕೊಡಿ ವಿದ್ಯಾಧರ್, ಚಾಮರ ಕೊಡಿ. ಸುಧರ್ಮ ಇದರು ಮಲ್ಲಿಗೆಯ ಇದರು ಮಲ್ಲಿಗೆಯ ಮುತ್ತಿಗೆ ಮಾಡಿಕೊಂಡರೆ ಚೆಲ್ಲಿದರು ಮಲ್ಲಿಗೆಯ ಮುತ್ತಿಗೆ ಮಾಡಿಕೊಂಡರೆ ಚೆಲ್ಲಿದರು ಮಲ್ಲಿಗೆಯ. ದುರ್ಭಿಕ್ಷಂ ಚೋರಮಾರೇಕ್ಷಣಂ ಜಗತಾಮಾಸ್ಪೋ ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭೋ ಸತತಂ ಸರ್ವಸಖ್ಯಪ್ರದಾಯಿ ಪ್ರಧ್ವಸ್ತಕಾತಿಕರ್ಮಣ ಕೇವಲ ಜ್ಞಾನಭಾಸ್ಕರಃ ಕುರ್ವಂತೋ ಜಗತ ಶಾಂತಿ ಋಷಭಾಧ್ಯಾಜಿನೇಶ್ವರಃ ಕುರ್ವಂತೋ ಜಗತ ಶಾಂತಿ ಋಷಭಾಧ್ಯಾಜಿನೇಶ್ವರಃ. ನಮೋ ಅರಿಹಂತಾಣಂ. ಶ್ರೀಫಲಗಳನ್ನು ನಿಮ್ಮ ಕೈಲಿ ಹಿಡ್ಕೊಳ್ಳಿ, ಕಾಯಿಯನ್ನು ನಿಮ್ಮ ಕೈಲಿ ಹಿಡ್ಕೊಳ್ಳಿ. ಯಾರ್ಯಾರು ಯಾವ್ಯಾವ ತೀರ್ಥಂಕರಿಗೆ ಅಭಿಷೇಕ ಮಾಡಿ ಹಿಡಿಯುವೆ ರಥಮಾರ್ಗವನ್ನು ಹಿಡಿಯುವೆ ಜಿನದೇವ ನಿಜ ಧರ್ಮ ತಿರುಳ ಹರೆಯೋ ನೀ ನಿಜ ಧರ್ಮ ತಿರುಳ ಹರೆಯೋ ನೀ. ಓಂ ಹ್ರೀಂ ಶ್ರೀ ಜಗದಾಪತ್ ವಿನಾಶನ ಸಮರ್ಥಾಯ ಶ್ರೀಮದ್ ಅಜಿತನಾಥ ಜನೇಂದ್ರಾಯ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹ. ಕೇವಲ ಅಜಿತನಾಥ ತೀರ್ಥಂಕರ ಭಗವಾನ್ ಕೀ. ನಂಬಿಕೆ ಶ್ರದ್ಧೆಯಲ್ಲಿ ಸಂಭವನೆ ಪೂಜಿಸುವೆ ಜಂಭವನ್ನು ತಳ್ಳುತ್ತ ಜಿನದೇವ ಜಂಭವನ್ನು ತಳ್ಳುತ್ತ ಜಿನದೇವ ನೀನು ಇಂಬನ್ನು ನೀಡು ನನ್ನ ಮೇಲೆ ಇಂಬನ್ನು ನೀಡು ನನ್ನಲ್ಲಿ. ಓಂ ಹ್ರೀಂ ಶ್ರೀ ಜಗದಾಪತ್ ವಿನಾಶನ ಸಮರ್ಥಾಯ ಶ್ರೀಮದ್ ಶಂಭವನಾಥ ಜನೇಂದ್ರಾಯ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹ. ಕೇವಲ ಶಂಭವನಾಥ ತೀರ್ಥಂಕರ ಭಗವಾನ್ ಕೀ. ಇಲ್ಲಿ ಮುಂದುಗಡೆ ಕೂತಿರ್ತಕ್ಕಂಥವ್ರು ಎಲ್ಲರೂ 24 ಅರ್ಘ್ಯ ಬೆಳಗ್ಗೆ ಅವರು ಮಾಡ್ತಿರ್ತಾರೆ. ನಿಮ್ಮಷ್ಟಕ್ಕೆ ನೀವು ಇಲ್ಲಿ ಅರ್ಘ್ಯವನ್ನು ಕೊಡ್ತಾ ಇರಿ. ಸಮಚಿತ್ತ ಧಾನದಲ್ಲಿ ಸಮತಿಯನ್ನು ಉಳಿಸಲು ಮಮತೆಯ ಕೂಡಿ ಬೆರೆಯಲು ಮಮತೆಯ ಕೂಡಿ ಬೆರೆಯಲು ಬೇಗನಲ್ಲಿ ಜಮೆ ಮಾಡಬೇಕು ನಿಜ ಭಕ್ತಿ ಜಮೆ ಮಾಡಬೇಕು ನಿಜ ಭಕ್ತಿ. ಓಂ ಹ್ರೀಂ ಶ್ರೀ ಜಗದಾಪತ್ ವಿನಾಶನ ಸಮರ್ಥಾಯ ಶ್ರೀಮತ್ ಅಭಿನಂದನ ಜನೇಂದ್ರಾಯ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹ. ಕೇವಲ ಅಭಿನಂದನ್ ತೀರ್ಥಂಕರ ಭಗವಾನ್ ಕೀ. ಸಮಚಿತ್ತ ಧಾನದಲ್ಲಿ ಸುಮತಿ ಸುಮತಿನಾಥನಿಗೆ ಹೇಳು. ಸಮಚಿತ್ತ ಧಾನದಲ್ಲಿ ಸುಮತಿಯನ್ನು ಬಲಿಸಲು ಮಮತೆಯಲ್ಲಿ ಕೂಡಿ ಬೆರೆಯಲು ಮಮತೆಯಲ್ಲಿ ಕೂಡಿ ಬೆರೆಯಲು ದೇವನಲ್ಲಿ ಜಮೆ ಮಾಡಬೇಕು ನಿಜ ಭಕ್ತಿ ಜಮೆ ಮಾಡಬೇಕು ನಿಜ ಭಕ್ತಿ. ಓಂ ಹ್ರೀಂ ಶ್ರೀ ಜಗದಾಪತ್ ವಿನಾಶನ ಸಮರ್ಥಾಯ ಶ್ರೀಮತ್ ಸುಮತಿನಾಥ ಜನೇಂದ್ರಾಯ ಅರ್ಘ್ಯಂ ನಿರ್ವಪಾಮಿ ತೇ ಸ್ವಾಹ. ಕೇವಲ ಸುಮತಿನಾಥ ತೀರ್ಥಂಕರ ಭಗವಾನ್ ಕೀ. ಮುದದಿಂದ